ಸರ್ ನಮಸ್ತೆ. ಇವತ್ತು ನಮ್ಗೆ MIT ಮೈಸೂರು ಮತ್ತೆ MIT ತಾಂಡವಪುರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಕೊಡಿ ಸರ್. ನಮಸ್ತೆ ನಾಗೇಶ್. MIT ಮೈಸೂರು ಮತ್ತೆ MIT ತಾಂಡವಪುರ ಎರಡು ಒಂದೇ ಟ್ರಸ್ಟ್ ಕಾಲೇಜ್. ಅದು MIT ಟ್ರಸ್ಟ್ ಅಂತ ಇದೆ, ಮಹಾರಾಜ ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಶನ್ ಅಂತ ಟ್ರಸ್ಟ್ ಅಂತ ಒಂದಿದೆ. ಸೊ ಇಬ್ರದ್ದು ಒಂದೇ ಟ್ರಸ್ಟ್ ಕಾಲೇಜು. MIT ಮೈಸೂರು ಫಸ್ಟ್ ಓಪನ್ ಆಗಿದ್ದು 2007 ಅಲ್ಲಿ, MIT ತಾಂಡವಪುರ ಓಪನ್ ಆಗಿದ್ದು 2016 ಅಲ್ಲಿ. ಸೊ MIT ಮೈಸೂರ್ದು ಇತಿಹಾಸ ಹೇಳ್ಬೇಕು ಅಂತಂದ್ರೆ, ಅವರೆಲ್ಲ ಒಬ್ಬ ಫ್ಯಾಕಲ್ಟೀಸ್ ಅವ್ರು ಆಕ್ಚುಲಿ PS ಇಂದ ಬಂದವರು. ಮಂಡ್ಯ PS ಕಾಲೇಜಲ್ಲಿ ಫ್ಯಾಕಲ್ಟೀಸ್ ಅವರೆಲ್ಲ ಸೇರಿ ಒಂದು ಕಾಲೇಜ್ ಓಪನ್ ಮಾಡಿದ್ದಾರೆ. ಸೊ ಅದೇ MIT ಮೈಸೂರು ಫಸ್ಟ್ 2007 ಸ್ಟಾರ್ಟ್ ಆಗಿದ್ದು, ಇವಾಗ ಬಂದದ್ದು ಅಟೋನಮಸ್ ಆಗಿದೆ. ಸೊ ಈಗ ಮೈಸೂರು ಕಾಲೇಜು ಅಟಾನಮಸ್ ಆಗಿದೆ. ಹೌದು, ಮೈಸೂರು ಕಾಲೇಜ್ ಅಟೋನಮಸ್ ಆಗಿದೆ. MIT ತಾಂಡವಪುರ ಇನ್ನೂ ಅದು BTU ಅಂಡರ್ ಇದೆ. ಸರ್ ಏನ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಸರ್? MIT ಮೈಸೂರು ಎಲ್ಲಿದೆ? ಫಸ್ಟ್ ಮೈಸೂರು ಕಾಲೇಜ್ ಎಲ್ಲಿದೆ ಅಂತ ಹೇಳಿ ಸರ್. MIT ಮೈಸೂರು ಏನ್ ಬೇಕು ಅಂತಂದ್ರೆ, ಅದು ಬಾರ್ಡರ್ ಇದೆ, ಶ್ರೀರಂಗಪಟ್ಟಣ ಮತ್ತೆ ಮೈಸೂರು ಬಾರ್ಡರ್. ಅದು ಓಕೆ. ಅರ್ಧ ಕಾಲೇಜು ಮೈಸೂರಲ್ಲಿ ಇದೆ. ಹಿಂಗ್ ಹೇಳ್ಬೇಕಂದ್ರೆ ಎಂಟ್ರೆನ್ಸ್ ಮೈಸೂರಲ್ಲಿ ಇದೆ, ಕಾಲೇಜ್ ಬಿಲ್ಡಿಂಗ್ ಎಲ್ಲ ಶ್ರೀರಂಗಪಟ್ಟಣ ತಾಲೂಕಲ್ಲಿದೆ. ಆದ್ರೆ ಬಟ್ ನಿಯರೆಸ್ಟ್ ರಿಂಗ್ ರೋಡ್ ಇಂದ ಮಣಿಪಾಲ್ ಹಾಸ್ಪಿಟಲ್ ಇಂದ ಮಣಿಪಾಲ್ ಸಿಗ್ನಲ್ ಅಂತ ಕರಿತೀವಿ, ಅಂದ್ರೆ ಕೊಲಂಬಿಯಾ ಸಿಗ್ನಲ್ ಅಂತ ಕರಿತೀವಿ. ಆ ಸಿಗ್ನಲ್ ಇಂದ ಒಂದ್ 4-5 ಕಿಲೋಮೀಟರ್ ಅಷ್ಟೇ ಕಾಲೇಜ್ ನಿಮ್ಗೆ. ಅಂದ್ರೆ ನಮ್ಗೆ ಅಲ್ಲಿ ಮೈಸೂರು ಏನ ಅಂದ್ರೆ ಸಿಟಿ ಎಂಡಿಂಗ್ ಅದು. ಸೊ ಅಲ್ಲಿದೆ ಕಾಲೇಜ್ ಅಷ್ಟೇ. ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಸಿಟಿ ಔಟ್ಸ್ಕರ್ಟ್ಸ್ ಇದೆ. ತಾಂಡವಪುರ ಅಂದ್ರೆ ಅದೆಲ್ಲಿ ಬರುತ್ತೆ ಸರ್? ಸರ್ ಅದು ನಂಜನಗೂಡು ಮೇನ್ ರೋಡ್. ತಾಂಡವಪುರ ಅಂತ ಊರೇ ಇದೆ, ಆ ಊರ ಹೆಸರೇ ತಾಂಡವಪುರ. ಸೊ ಅದಕ್ಕೆ MIT ತಾಂಡವಪುರ ಅಂತ ಕಟ್ಟಿದ್ದಾರೆ. ಅದು ಅಡ್ಜಸ್ಟ್ ಟು ಹೈವೇ ಓನ್ಲಿ. ಹೈವೇ ಅಂದ್ರೆ ನಂಜನಗೂಡು ರೋಡ್ ಅಲ್ಲಿ ನಂಜನಗೂಡು ಹೈವೇ ರೋಡ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ತಾಂಡವಪುರ? ತಾಂಡವಪುರಕ್ಕೆ ಒಂದು 12 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಬಸ್ ಸ್ಟ್ಯಾಂಡ್ ಗೆ? ಬಸ್ ಸ್ಟ್ಯಾಂಡ್ ಇಂದ ಅಲ್ಲ, ಬಸ್ ಸ್ಟ್ಯಾಂಡ್ ಇಂದ ಒಂದು 18 ಕಿಲೋಮೀಟರ್ ಆಗುತ್ತಪ್ಪ. ಓಕೆ ಓಕೆ. ಸೊ 18 ಮೈಸೂರು ಬಸ್ ಸ್ಟ್ಯಾಂಡ್ ಇಂದ 18 ಕಿಲೋಮೀಟರ್ ತಾಂಡವಪುರ ಆಗುತ್ತೆ. ಹತ್ರ ಒಂದು 15-18 ಕಿಲೋಮೀಟರ್ ಆಗುತ್ತೆ ಸರ್. ಹಾಗಾದ್ರೆ ಟ್ರಾನ್ಸ್ಪೋರ್ಟೇಷನ್ ಹೇಗೆ ಸರ್ ಈ ಕಾಲೇಜಸ್ಗೆ? ಔಟ್ಸ್ಕರ್ಟ್ ಅಲ್ಲಿ ಇದೆ. ಎರಡು ಹೇಳ್ಬೇಕಂತಂದ್ರೆ, ಒನ್ ಆಫ್ ದ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇನ್ ಮೈಸೂರು. ನಾನು ಹೇಳ್ಬೇಕಾದ್ರೆ ನೀವು ಬೆಂಗಳೂರು ಅಷ್ಟೊಂದು ಇರಲ್ಲ, ಹೇಳ್ತೀನಿ ಕೇಳಿ. ಹತ್ರ MIT ಮೈಸೂರು 100+ ಬಸ್ ಇದೆ. ಅಂದ್ರೆ ಕಾಲೇಜ್ ಬಸ್ಸಸ್ ಬಗ್ಗೆ ಕಾಲೇಜ್ ಬಸ್ಸಸ್ ಬಗ್ಗೆ ಹೇಳ್ತಿರೋದು ನಾನು. ಕಾಲೇಜ್ ಬಸ್ಸಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ಲಸ್ MIT ತಾಂಡವಪುರದಲ್ಲಿ ಒಂದು 50-60 ಬಸ್ ಇದೆ ಅವ್ರ ಹತ್ರ. ಸರ್ ಇಷ್ಟು ಬಸ್ ನ ಕಾಲೇಜು ಮೇಂಟೈನ್ ಮಾಡ್ತಿದಾರಾ? ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಅವ್ರು ಕ್ಲಿಕ್ ಆಗಿದೆ ಒಂದು ಟ್ರಾನ್ಸ್ಪೋರ್ಟೇಷನ್ ಇಂದ ನಾಗೇಶ್. ಕಾಲೇಜ್ ಕ್ಲಿಕ್ ಆಗಿದೆ ಟ್ರಾನ್ಸ್ಪೋರ್ಟೇಷನ್ ಇಂದ. ಯಾಕಂತಂದ್ರೆ ಮೈಸೂರು ಅವಾಗ 2007 ಬಿಫೋರ್ 2007 ಹೇಳ್ಬೇಕು ಅಂದ್ರೆ ಕಾಲೇಜಸ್ ತುಂಬಾ ಕಡಿಮೆ ಇತ್ತು. ಸೊ ಎಲ್ಲಾರು ಹಾಸ್ಟೆಲ್ ಉಳ್ಕೋಬೇಕಾಗಿತ್ತು, ಟ್ರಾನ್ಸ್ಪೋರ್ಟೇಷನ್ ಮಾಡಕ್ಕೆ ಆಗ್ತಿರಲಿಲ್ಲ. ಈ MIT ಮೈಸೂರು ಏನ್ ಮಾಡಿದ್ರು ಅಂತಂದ್ರೆ, ಅವಾಗ ಒಂದು 5th ಕಾಲೇಜ್ 6th ಕಾಲೇಜ್ ಏನ್ ಮೈಸೂರದು. ಬಟ್ ಅವ್ರು ಏನ್ ಮಾಡಿದ್ರು, ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಮೈಸೂರಿಂದ ಎಂಟೈರ್ ತಾಲೂಕ್ಸು ಮತ್ತೆ ಡಿಸ್ಟಿಕ್ ಔಟ್ಸೈಡ್ ಡಿಸ್ಟಿಕ್ ಕವರ್ ಮಾಡಿದ್ದಾರೆ. ಮಂಡ್ಯ ಡಿಸ್ಟಿಕ್, ನಗರ ಡಿಸ್ಟಿಕ್, ಆತರ ಕವರ್ ಮಾಡೋದ್ರಿಂದ ನಿಮ್ಗೆ ಗುಂಡ್ಲುಪೇಟೆ, ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರು, ಈ ಕಡೆ KR ನಗರ, KR ಪೇಟೆ, ಅಲ್ಲಿಯವರು ಕವರ್ ಮಾಡಿದ್ದಾರೆ ನಾಗೇಶ್. ಹುಣಸೂರು. ಅಂದ್ರೆ ಹೆಚ್ಚು ಕಮ್ಮಿ ನೀವ್ ಹೇಳ್ತಿರೋದು ನೋಡಿದ್ರೆ 50-60 ಕಿಲೋಮೀಟರ್, 60-70 ಕಿಲೋಮೀಟರ್ ಕವರ್ ಮಾಡಿದಾರೆ ಅವರು. ಅದಕ್ಕೋಸ್ಕರ ಏನಾಗುತ್ತೆ, ಒಂದು ಸೇಫ್ಟಿ. ಮಗ ಎಷ್ಟೊತ್ತಿರೋ ಮನೆಗ್ ಬರ್ತಾನಪ್ಪ, ಮಗಳು ಎಷ್ಟೊತ್ತಿರೋ ಮನೆಗ್ ಬರ್ತಾನಪ್ಪ ಅಂತ ಹುಡುಗರು ಸೇರ್ತಾರೆ ನಾಗೇಶ್ ಅಲ್ಲಿಗೆ. ಇನ್ನೊಂದು ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಯಾಕಂದ್ರೆ ಇಟ್ಸ್ ಫ್ರಮ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್. ಅಂದ್ರೆ ಎಲ್ಲರೂ ಪ್ರೊಫೆಸರ್ಸ್ ಮಾಡಿದ್ರಿಂದ ಅವ್ರಿಗೆ ಐಡಿಯಾ ಇರುತ್ತೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನೇನ್ ಕೊಡಬೇಕು ಸ್ಟೂಡೆಂಟ್ಸ್ ಗೆ ಅಂತ. ಹೌದೌದು. ಸರ್ ಈಗ ಓಕೆ ಸರ್, ನೀವೇನು 60-70 ಕಿಲೋಮೀಟರ್ ಅಂತ ಹೇಳಿದ್ರೆ ಓಕೆ ಒಪ್ಕೊಳ್ಳೋಣ. ಸೊ ಬಸ್ ಚಾರ್ಜ್ ಏನು ಟ್ರಾನ್ಸ್ಪೋರ್ಟೇಷನ್ ಏನು ಸರಿಯಾಗಿ ದುಡ್ಡು ತಗೊಂತಾರ ಇಲ್ಲ ಫ್ರೀ ಇರುತ್ತಾ? ಇಲ್ಲ, ಫ್ರೀ ಅಂತ ಇರಲ್ಲ. ಒಂದು ಫೀಸಿಬಲ್ ಒಂದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರುತ್ತೆ. ಏನೊಂದು 25,000 ಒಂದು 30,000 ಅಷ್ಟೇ ತಗೋಬಹುದು. ಸೊ ಒಂದ್ 30-35,000 ರೂಪಾಯಿ ಅಷ್ಟೇ. ಅಂದ್ರೆ ಇಲ್ಲ, ನೀವ್ 35,000 ಅಂತಂದ್ರೆ ಒಂದ್ 30-40 ಕಿಲೋಮೀಟರ್ಗೆ ಮೇ ಬಿ ಒಂದ್ 70 ಕಿಲೋಮೀಟರ್ ಇಂದ ಗುಂಡ್ಲುಪೇಟೆ, ಈ ಕಡೆ ಕೊಳ್ಳೇಗಾಲ, ಚಾಮರಾಜನಗರದಿಂದ ಬರ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ನೀವು ಕಂಪೇರ್ ಹಾಸ್ಟೆಲ್ ನೋಡ್ಕೊಳ್ಳಿ. ಇಲ್ಲಿ ಮನೆ ಊಟ ಮಾಡ್ಕೊ ಬರ್ಬೋದಾ, ಪ್ರತಿದಿನ ಮನೆಗೆ ಹೋಗ್ಬೋದಾ? ಸೊ ಹಾಸ್ಟೆಲ್ ಇತ್ತಂದ್ರೆ ಮಿನಿಮಮ್ 1 ಲಕ್ಷ ಖರ್ಚಾಗುತ್ತೆ. ಬಟ್ ಏನ 70 ಕಿಲೋಮೀಟರ್ ನೀವು ಡೈಲಿ 2 ಸೈಡ್ ಅಂದ್ರೆ 150 ಕಿಲೋಮೀಟರ್ ಆಗುತ್ತಲ್ಲ ಹೆಚ್ಚು ಸರ್. ಕಮ್ಮಿ. ಎಲ್ಲಾ ಕಡೆ ಈಗ ಟ್ರಾವೆಲ್ ಅಲ್ಲೇ ಸುಸ್ತಾಗ್ಬಿಡ್ತಾರೆ. ಸುಸ್ತಾಗಲ್ಲ ಸರ್, ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಎಲ್ಲಾ ಕಡೆ ಹೈವೇ ಚೆನ್ನಾಗಿದೆ, ಇವಾಗ ರೋಡ್ಸ್ ತುಂಬಾ ಚೆನ್ನಾಗಿದೆ. ನೀವು ಗುಂಡ್ಲುಪೇಟೆಗೆ ಹೋಗ್ಬೇಕಾದ್ರೆ ಹೈವೇನೆ, ಈ ಕಡೆ ಚಾಮರಾಜನಗರ ಹೋಗ್ತಿದ್ರೆ ಹೈವೇನೆ, ಈ ಕಡೆ ನೀವು KR ನಗರ, KR ಪೇಟೆ, ಹುಣಸೂರು, ಎಲ್ಲಾ ಕಡೆ ಹೈವೇ ಇದೆ ಸರ್. ಕವರ್ ನೀವು ಮಾಡ್ತಾರೆ. ಹೇಳೋದೇನಂದ್ರೆ ನೆಮ್ಮದಿಯಾಗಿ ಅಂದ್ರೆ ಈ ಸರೌಂಡಿಂಗ್ ಎಲ್ಲ ಇರೋರೆಲ್ಲ ಪ್ರಿಫರ್ ಮಾಡ್ತಾರೆ MIT ನ. ಪ್ರಿಫರ್ ಮಾಡ್ತಾರೆ. ಏನಕ್ಕಂದ್ರೆ ಮಗ ಸೇಫ್ ಆಗಿ ಮನೆಗೆ ಬರ್ತಾನಪ್ಪ ಅನ್ನೋ ಕಾನ್ಫಿಡೆನ್ಸ್ ಮಕ್ಕಳಿಗೆ, ತಾಯಿಗೆ. ಈ MIT ಅಂತಾನೆ ಮಾತಾಡ್ತಾ ಇದ್ರೆ ಅದು ಫುಲ್ ಫಾರ್ಮ್ ಹೇಳಿಲ್ಲ ಸರ್ ನಾವು. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎರಡ್ ತರ ಇದೆ. ಒಂದು MITM ಅಂತ ಕರೀತಾರೆ, ಒಂದು MITT ಅಂತ ಕರೀತಾರೆ. MITM ಅಂತಂದ್ರೆ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು, ಅಂದ್ರೆ ಫಸ್ಟ್ ಕಾಲೇಜ್ ಅದು. MITT ಅಂದ್ರೆ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ. ಓಕೆ ಸರ್. ಈಗ ಒಂದು ಮೈಸೂರು ಕಾಲೇಜ್ ಬಂದು ಅಟಾನಮಸ್. ಹೌದು. ಸೊ ತಾಂಡವಪುರ ಕಾಲೇಜು ಹೊಸ ಕಾಲೇಜು ಇನ್ನು ಇದಲ್ಲಿದೆ, ನಾನ್ ಅಟಾನಮಸ್ BTU ಅಂಡರ್ ಅಲ್ಲಿ ಇದೆ. ಹೌದು.
ಸೊ ಮುಂದೆ ಫ್ಯೂಚರ್ ಅಲ್ಲಿ ಎರಡೂನು ಆಟೋನಮಸ್ ಆಗಿ ಖಂಡಿತ ಯೂನಿವರ್ಸಿಟಿ ಆಗೋ ಚಾನ್ಸಸ್ ಇದೆ. ಖಂಡಿತ ಖಂಡಿತ ಆಗುತ್ತೆ ನಾಗೇಶ್. ಸರ್ ಒಂದು ವಿಷಯ, MIT ಇದ್ರ ಬಗ್ಗೆ ಕೇಳ್ಬೋದೋ ಗೊತ್ತಿಲ್ಲ, ಬಟ್ ತುಂಬಾ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ ಹ್ಮ್ ಹೆವಿ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ನಿಜನಾ ಸರ್? ನಾವಾಗ್ಲೇ ಹೇಳಿದೆ, ಕಾಲೇಜಸ್ ಅಲ್ಲಿ ಯಾರು ಓಪನ್ ಮಾಡಿದಾರೆ ಹೇಳಿ? ಫ್ಯಾಕಲ್ಟಿ ಫ್ಯಾಕಲ್ಟಿಗಳು. ಹಾ. ಸೊ ಸ್ವಲ್ಪ ಕಂಟ್ರೋಲ್ ಇರುತ್ತೆ ನಾಗೇಶ್, ಇರ್ಲೇಬೇಕು. ಸರ್ ನಿಜನಾ ಈ ಕಾಲೇಜಲ್ಲಿ ಯೂನಿಫಾರ್ಮ್? ಇಲ್ಲ ನಾಗೇಶ್, ಹಂಗಂತಿಲ್ಲ. ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಾಲೇಜ್ ಯೂನಿಫಾರ್ಮ್ ಇದೆ. ಅಂದ್ರೆ ಟಾಪ್ NI, JC, ವಿದ್ಯಾವರ್ಧಕ ಬಿಟ್ರೆ ಇನ್ ಎಲ್ಲಾ ಕಾಲೇಜು ಯೂನಿಫಾರ್ಮ್ ಇದೆ. ಆತರ ಏನ್ ತೊಂದ್ರೆ ಇಲ್ಲ. ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕು ಯೂನಿಫಾರ್ಮ್ ಮೈಸೂರಲ್ಲಿ. ನಾಗೇಶ್, ಎರಡ್ ತರ ಯೋಚನೆ ಮಾಡಿ. ಈಗ ಯೂನಿಫಾರ್ಮ್ ಹಾಕೋ ಬಂದ್ರೆ ಕೆಲವರು ಅಫೋರ್ಡಬಲ್ ಇರಲ್ಲ ಯೂನಿಫಾರ್ಮ್ ಬಟ್ಟೆಗಳು, ಹೊಸ ಬಟ್ಟೆ ಪಾರ್ಶಾಲಿಟಿ ಬರೋದಿಲ್ಲ. ಪಾರ್ಶಾಲಿಟಿ ಬರಲ್ಲ. ಸೊ ನಿಮ್ಗೆ ಏನಾಗುತ್ತೆ, ಅದು ಒಳ್ಳೆ ರೀತಿ ಅನ್ಸಲ್ವಾ ನಾಗೇಶ್? ಅಲ್ಲ ನಿಜ, ಅದಕ್ಕೆ ಅಲ್ವಾ ಸ್ಕೂಲಲ್ಲೆಲ್ಲ ಯೂನಿಫಾರ್ಮ್ ಮಾಡಿರೋದು. ಹೌದು. ಸೊ ಅಂದ್ರೆ ಮೇ ಬಿ ಒಂದಿನ ಆದ್ರೂ ಕಲರ್ ಡ್ರೆಸ್ ಇರುತ್ತೆ ಕಲರ್ ಡ್ರೆಸ್ ಇದ್ದೇ ಇರುತ್ತೆ ನಾಗೇಶ್. ಮೈಸೂರಲ್ಲೆಲ್ಲ ಇದೊಂದು ಟ್ರೆಂಡ್ ಇದೆ, ಇದು ನೆನ್ಪಿಟ್ಕೋಬೇಕು ಸ್ಟೂಡೆಂಟ್ಸ್. ಮೈಸೂರಲ್ಲಿ ಯೂನಿಫಾರ್ಮ್ ಅಂದ್ರೆ ಯೂನಿಫಾರ್ಮ್ ಅಂದ್ರೆ ಶರ್ಟ್ ಅಂಡ್ ಪ್ಯಾಂಟ್ ತರಲ್ಲ ನಾಗೇಶ್. ಒಂದು ಟಿ ಶರ್ಟ್ ಇರುತ್ತೆ, ಜೀನ್ಸ್ ಯಾವ್ದು ಬೇಕಾದ್ರೆ ಹೋಗ್ಬೋದು. ಆತರ ಫ್ಲೆಕ್ಸಿಬಲ್ ಆಗಿದೆ. ಫ್ಲೆಕ್ಸಿಬಲ್ ಏನ್ ಸರ್, ಯೂನಿಫಾರ್ಮ್ ಅಷ್ಟೇ. ಸ್ಟೂಡೆಂಟ್ಸ್ ಗೆ ಬೇರೆ ತರ ಬಟ್ಟೆ ಆತರ ಏನಿಲ್ಲ, ಟಿ ಶರ್ಟ್ಸ್ ಹಾಕೋಬೋದಲ್ಲ. ಸೊ ಮೆಜಾರಿಟಿ ಕಾಲೇಜ್ MIT ಒಂದೇ ಅಂತಲ್ಲ, ಮೆಜಾರಿಟಿ MIT, MISEM, ATM, MRIT, G3+ ಅಲ್ಲಿ ಹುಡುಗಿರ್ ಕಾಲೇಜ್ ಇರೋದ್ರಿಂದ ಅಲ್ಲಿ ಮಾಮೂಲಿ ಚೂಡಿದಾರ ಆಧಾರ ಇರುತ್ತೆ. ಇಲ್ಲ ಸರ್, ಆ ಕಾಲೇಜು ನಾನು ನೋಡಿದೀನಿ, ಅದು ಯೂನಿಫಾರ್ಮ್. ಇಲ್ಲ ಯೂನಿಫಾರ್ಮ್ ಹೇಳ್ತಾ ಇದೀನಿ, ಬಟ್ ಟಿ ಶರ್ಟ್ಸ್ ಇರಲ್ಲ ಅಲ್ಲಿ. ಮಾಮೂಲಿ ಗರ್ಲ್ಸ್ ಯಾವ ತರ ಬೇಕೋ ಆ ತರ ಇದೆ. ಅಲ್ಲ ಟಿ ಶರ್ಟ್ ಅಲ್ಲ, ಅದೇ ಏನೇ ಅದು ಯೂನಿಫಾರ್ಮ್, ಒಂದು ಯೂನಿಫಾರ್ಮಿಟಿ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಯೂನಿಫಾರ್ಮ್. ಮೈಸೂರು ಕಾಲೇಜಲ್ಲಿ ಇದೊಂದು ಹುಷಾರ್ನ ತಿಳ್ಕೊ, ಎಷ್ಟೋ ಜನ ಗೊತ್ತಿರಲ್ಲ, ಇದೊಂದು ಇರುತ್ತೆ ಸರ್. ಮತ್ತೆ ಈಗ ಬಂದಾಗ ಪ್ಲೇಸ್ಮೆಂಟ್ ಆಗಿದೆ ಸರ್ MIT. ಓಕೆ, ಸ್ಟಡಿ ವೈಸ್ ಓಕೆ, ಪ್ಲೇಸ್ಮೆಂಟ್ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಹೆಂಗ್ ಹೇಳಿ? MIT ಮೈಸೂರು ತುಂಬಾ ಚೆನ್ನಾಗಿದೆ ನಾಗೇಶ್. MIT ಮೈಸೂರು ಪ್ಲೇಸ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. MIT ಮೈಸೂರು ಚೆನ್ನಾಗಿದೆ, ತಾಂಡವಪುರನು ಚೆನ್ನಾಗಿದೆ. ಯಾಕಂದ್ರೆ ಆಟೋನಮಸ್ ಇರೋದ್ರಿಂದ ಸ್ವಲ್ಪ ಪ್ಲೇಸ್ಮೆಂಟ್ ಜಾಸ್ತಿ ಫುಲ್ ಅಪ್ ಆಗುತ್ತೆ. MIT ಮೈಸೂರು ಅಂದ್ರೆ ಇವ್ರದೆಲ್ಲ ಫುಲ್ ಕ್ಯಾಂಪಸ್ ಮಾಡಬಹುದು, ಎರಡು ಒಂದೇ ಮಾಡ್ಬೋದು. ನೀವ್ ಹೇಳಿ CGP ಮ್ಯಾಟರ್ ಆಗುತ್ತೆ ನಾಗೇಶ್. ನೀವು ಯಾವಾಗಲೇ ಪ್ರೀವಿಯಸ್ ಎಲ್ಲ ಹೇಳಿದೀವಿ, ಆಟೋನಮಸ್ ಸ್ವಲ್ಪ CGP ಜಾಸ್ತಿ ಬರುತ್ತೆ. ಸೊ ಅದರಿಂದ ನಾ ಹೇಳಿದೆ ಅವಾಗ್ಲೇ, ಆಟೋನಮಸ್ ಸ್ವಲ್ಪ CGP. ಆಮೇಲೆ MIT ಮೈಸೂರಿಗೆ ಸ್ವಲ್ಪ ರ್ಯಾಂಕಿಂಗ್ ಕಟ್ ಆಫ್ ತುಂಬಾ ಚೆನ್ನಾಗಿದೆ. 2007 ಹತ್ತತ್ರ, ಇದು 2027 20 ವರ್ಷ ಹಳೆ ಕಾಲೇಜ್ ಆಗುತ್ತೆ. ಸೊ ಆಬ್ವಿಯಸ್ಲಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಎಷ್ಟು ಇದಾಗಿದೆ ಅಂತ. ಸರ್ ಹಾಸ್ಟೆಲ್ ಫೆಸಿಲಿಟಿ ಹೇಗಿದೆ ಸರ್? ನಾಗೇಶ್, ಎರಡು ಕ್ಯಾಂಪಸ್ ಕೂಡ ಹಾಸ್ಟೆಲ್ ಇದೆ ನಾಗೇಶ್. ಸೊ ಇಷ್ಟೊಂದು ಬಸ್ ಬಿಟ್ಟು ಹಾಸ್ಟೆಲ್ ಫೆಸಿಲಿಟಿ ಮೇಂಟೈನ್ ಮಾಡ್ತಾರೆ. ಹಾಸ್ಟೆಲ್ ಫೆಸಿಲಿಟಿ ಇದೆ. ಯಾರು ಅಪ್ ಡೌನ್ ಮಾಡಕ್ಕಾಗಲ್ಲ, ಒಬ್ರಿಗೆ ಟ್ರಾನ್ಸ್ಪೋರ್ಟ್ ಇದಾಗಲ್ಲ, ಜರ್ನಿ ಆಗಲ್ಲ, ಅಂತವ್ರೆಲ್ಲ ಹಾಸ್ಟೆಲ್ ಹೋಗ್ಬೋದು. ಅಂದ್ರೆ ಸರ್ ಈಗ ಕ್ರೌಡ್ ಬಂದು ಕೇವಲ ನಿಮ್ ಮೈಸೂರು ಸರೌಂಡಿಂಗ್ ಸ್ಟೂಡೆಂಟ್ಸ್ ಮಾತ್ರ ಇರ್ತಾರೋ, ಇಲ್ಲ ಆಲ್ ಓವರ್ ಕರ್ನಾಟಕ ಇರ್ತಾರೋ, ಇಲ್ಲ ನಾರ್ತ್ ಇಂಡಿಯನ್ಸ್ ಅಂದ್ರೆ ಬೇರೆ ಬೇರೆ ಸ್ಟೇಟ್ಸ್ ಇಂದಾನು ಬಂದಿರೋ ಸ್ಟೂಡೆಂಟ್ಸ್ ಇರ್ತಾರೆ? ನಾಗೇಶ್, ಇವಾಗ ಟ್ರೆಂಡ್ ಚೆನ್ನಾಗಿದೆ. ಬೇರೆ ಸ್ಟೇಟ್ಸ್ ಇಂದ ಬರೋ ಹುಡುಗರು ಯಾರು ಇಲ್ಲ ನಾಗೇಶ್. ಇವಾಗ ಬೇರೆ ಸ್ಟೇಟ್ಸ್ ಇಂದ ಯಾರು ಹುಡುಗರು ಬರಲ್ಲ. ಬಟ್ ನಾರ್ತ್ ಕರ್ನಾಟಕ ಇಂದ ಎಲ್ಲರೂ ಬರ್ತಾರೆ, MIT ಮೈಸೂರಿಗೆ ಬರ್ತಾರೆ. ಬಟ್ MIT ತಾಂಡವಪುರಕ್ಕೆ ಸ್ವಲ್ಪ ಕಡಿಮೆ, ಲೋಕಲೈಟ್ ಜಾಸ್ತಿ. ಕ್ರೌಡ್ ನೀವು ನೋಡಿದ್ರೆ ಎಲ್ಲ ಮೈಸೂರು ಸ್ಟೂಡೆಂಟ್ಸ್ ಜಾಸ್ತಿ ಇರ್ತದೆ. ಓಕೆ ಸರ್, ನೆಕ್ಸ್ಟ್ ಹಾಗಾದ್ರೆ ಪ್ಲೇಸ್ಮೆಂಟ್ ಮೈಸೂರು ಬೆಟರ್ ಆಗಿದೆ, ತಾಂಡವಪುರ ಕಂಪ್ಯಾರಿಟಿವ್ಲಿ ಲೆಸ್ ಇದೆ. ಕಂಪ್ಯಾರಿಟಿವ್ಲಿ ಲೆಸ್ ಇದೆ, ಬಟ್ ಹಂಗಂತ ಹೇಳಕ್ ಆಗಲ್ಲ. ಬಟ್ ಅಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಒಂದೇ ಇರೋದ್ರಿಂದ ಅಲ್ಲೂ ಕೂಡ ಫುಲ್ ಮಾಡ್ತಾರೆ. ಸರ್ ಈಗ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ಒಂದು ಎಲ್ಲಾ ಕಾಲೇಜಸ್ಗೂ KCET, ಕಾಮೆಟ್ಗೆ ಮ್ಯಾನೇಜ್ಮೆಂಟ್ ಇರುತ್ತೆ. ಇಲ್ಲೂ ಕೂಡ ಇದೇ ತರ ಇರುತ್ತೆ. KCET ಅಲ್ಲಿ ಏನ್ ಫೀಸ್ ಇದೆ, ಎರಡು ಕಾಲೇಜಲ್ಲೂ ಸೇಮ್ ಇರುತ್ತೆ. ಕಾಮೆಟ್ಗೆನು ಹೆಚ್ಚು ಕಮ್ಮಿ ಎರಡು ಸೇಮ್ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ಬಂದಾಗ ತಾಂಡವಪುರದಲ್ಲಿ ಜಾಸ್ತಿ ತಗೊಂತಾರ, ಇಲ್ಲ ಮೈಸೂರು ಕಾಲೇಜಲ್ಲಿ ಜಾಸ್ತಿ ತಗೊಂತಾರ? ಮೈಸೂರಲ್ಲಿ ಜಾಸ್ತಿ ತಗೋತಾರೆ. ಆಟೋನಮಸ್ ಹಳೆ ಕಾಲೇಜು ಸ್ವಲ್ಪ ಹೆಸರಾಗಿದೆ, ಸ್ವಲ್ಪ ಅಲ್ಲಿ ಡಿಮ್ಯಾಂಡ್ ಇದೆ. ಸರ್ ಈಗ ಟಾಕ್ ಆಗಿದೆ ಸರ್ ಎರಡು ಕಾಲೇಜ್ ಬಗ್ಗೆನು. ಈಗ ಮೈಸೂರು ಕಾಲೇಜ್ನೇ ಜನ ಇಷ್ಟಪಡ್ತಾರ, ಇಲ್ಲ ತಾಂಡವಪುರನು ಇಷ್ಟಪಡ್ತಾರ ಸ್ಟೂಡೆಂಟ್ಸ್? ಅದು ಏನಾಗಿದೆ ಗೊತ್ತಾ, ಎಲ್ಲಾರು ಸ್ವಲ್ಪ ಮೈಸೂರಲ್ಲಿ ಓದಕ್ಕೆ ಇಷ್ಟಪಡ್ತಾರೆ. ಮೈಸೂರಲ್ಲಿ ಓದಿರೋದಂದ್ರೆ ನಗರದವರು, ಕಡೆ ಕೊಳ್ಳೇಗಾಲ, ಚಾಮರಾಜನಗರ, ಗುಂಡ್ಲುಪೇಟೆ, ಹುಣಸೂರು ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮೈಸೂರು ಬಿಟ್ಟು ಆ ಜಿಲ್ಲೆ ಬಿಟ್ಟು ಹೋಗಕ್ಕೆ ತುಂಬಾ ಹಿಂಜರಿದ್ದಾರೆ. ಸೊ ಅಲ್ಲಿ ಏನಾದ್ರು ಎಷ್ಟೇ ರ್ಯಾಂಕಿಂಗ್ ಬಂದಿರೋ ಅವ್ರೇ ಸೆಲೆಕ್ಟ್ ಮಾಡ್ಕೊಬಿಡ್ತಾರಪ್ಪ, ನಂಗೆ MIT ಮೈಸೂರು ಸಿಗಲ್ಲ, MIT ತಾಂಡವಪುರ ಬಿಟ್ಟು ಹೋಗ್ಬಿಡ್ತೀನಿ, ಇಲ್ಲಾಂದ್ರೆ MISEM ಹೋಗ್ತೀನಿ, ಇಲ್ಲ MRIT ಕೊಟ್ಟು ಹೋಗ್ಬಿಡ್ತೀನಿ. ಅಂದ್ರೆ ಸುತ್ತಮುತ್ತ ಓದಕ್ಕೆ ಇಷ್ಟಪಡ್ತಾರೆ, ಯಾರು ಬೆಂಗಳೂರು ಹೋಗಕ್ಕೆ ಇಷ್ಟಪಡಲ್ಲ. ಇಷ್ಟಪಡ್ತಾರೆ ಬೆಂಗಳೂರು ಜಂಜಾಟ ಬೇಡ ಅನ್ಬಿಟ್ಟು. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವು ರ್ಯಾಂಕಿಂಗ್ ಯಾವ್ದು ಚೆನ್ನಾಗಿದೆ ಅವರೆಲ್ಲ MIT ಮೈಸೂರಿಗೆ ಹೋಗ್ತಾರೆ. ಕೆಲವರು ಯಾರು ಚೆನ್ನಾಗಿಲ್ಲ ಅಂತಂದ್ರೆ ಪ್ರಿಫರ್ ಮಾಡ್ತಾರೆ, ಬೇರೆ ಬೇರೆ ಕಾಲೇಜ್ ಪ್ರಿಫರ್ ಇರುತ್ತೆ. ATM ಇದೆ, ವಿದ್ಯಾವಿಕಾಸ್ ಇದೆ, MISEM ಇದೆ, MIT ತಾಂಡವಪುರ ಇದೆ, MRIT ಇದೆ. ಇವಾಗ ಇನ್ನು 2 ಕಾಲೇಜ್ ಹೊಸದಾಗಿ ಬಂದಿದೆ, ಶೇಷಾದ್ರಿಪುರಂ ಬಂದಿದೆ, ಆಮೇಲೆ ಕಾವೇರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅದೊಂದು ಬಂದಿದೆ.
ಈಗ ಆರ್ವಿನೂ ಬಂದಿದೆ, ಆರ್ವಿನೂ ಬರ್ತಾ ಇದೆ. ಓಕೆ. ಸೊ ಇಷ್ಟು ಆಪ್ಷನ್ಸ್ ತುಂಬಾ ಜಾಸ್ತಿ ಇದೆ ಈಗ ಮೈಸೂರವ್ರಿಗೆ. ಸೊ ಜನರಲ್ ಆಗಿ ಒಂದ್ ಕ್ವಶನ್ ಸರ್, ಈಗ ಬೆಂಗಳೂರಲ್ಲಿ ನೀವು ಯಾವ್ದೇ ಇಂಜಿನಿಯರಿಂಗ್ ಕಾಲೇಜ್ ನೋಡಿದ್ರೆ ಈಗ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ಹೌದು. ಸೊ ಈಗ ನಾವೇನೇ ಕನ್ನಡ ಅಭಿಮಾನ ನಮ್ದು ಏನೇ ಇದ್ರೂನು ಹ್ಮ್ ಇಂಜಿನಿಯರ್ಸ್ ಅಂದ್ರೆ ಯಾವ್ದೇ ಇಂಡಸ್ಟ್ರಿಗೆ ಹೋದ್ರೆ ಇಲ್ಲ ಯಾವ್ದೇ IT ಸೆಕ್ಟರ್ ಹೋದಾಗ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್, ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾಗ್ತದೆ. ಹೌದು. ಸೊ ಈ ಕಾಲೇಜಸ್ ಅಲ್ಲಿ ಹೇಗೆ ಸರ್, ಎಲ್ಲ ಲೋಕಲ್ ಸ್ಟೂಡೆಂಟ್ ಇದ್ದಾಗ ಲೋಕಲ್ ಕಮ್ಯುನಿಕೇಶನ್? ಸ್ಟೂಡೆಂಟ್ ಇದ್ದಾಗ ಕಮ್ಯುನಿಕೇಶನ್ ಎಲ್ಲ ಇದೆಲ್ಲ ಮಾಡ್ತಾರೆ, ನಾಗೇಶ್ ಇಂಗ್ಲಿಷ್ ಎಲ್ಲ ಮಾಡ್ತಾರೆ. ಬಿಕಾಸ್ ಟೀಚಿಂಗ್ ಇಂಗ್ಲಿಷ್ ಎಲ್ಲ ಮಾಡ್ಬೇಕಾಗುತ್ತೆ. ಸೊ ನೀವ್ ಯಾವ್ದೇ ಇದಾಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಲ್ಯಾಬ್ಸ್ ಆಗಿರ್ಬೋದು, ವೈವಾ ಆಗಿರ್ಬೋದು, ಎಲ್ಲ ಇಂಗ್ಲಿಷ್ ಅಲ್ಲೇ ಮಾಡ್ತಾರೆ. ಟೀಚಿಂಗ್ ಇಸ್ ಅ ಕಂಪಲ್ಸರಿ ಇನ್ ಇಂಗ್ಲಿಷ್. ಸ್ಟ್ರಿಕ್ಟ್ ಇದೆ. ಎಲ್ಲ ಆಮೇಲೆ ಕ್ಲಬ್ಸ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಎಲ್ಲ ಇಂಗ್ಲಿಷ್ ಮಾತಾಡಕ್ ಟ್ರೈ ಮಾಡ್ತಾರೆ, ಮಾತಾಡ್ತಾರೆ. ಯಾಕಂದ್ರೆ ಕಮ್ಯುನಿಕೇಶನ್ ಬಿಲ್ಡಪ್ ಆಗುತ್ತೆ. ಓಕೆ. ನಿಮ್ಗೆ ನೀವೇ ಹೇಳಿದ್ರಿ, ಈಗ ಒಂದು ಟ್ರೆಂಡ್ ಇದೆ ಸರ್, ಎಲ್ಲಾ ಪ್ಲೇಸ್ಮೆಂಟ್ ಕೂಡ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಗೆ ಇಂಗ್ಲಿಷ್ ನಾಲೆಡ್ಜ್ ಕೂಡ ಇದೆ. ಆಮೇಲೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆಯಲ್ಲ ಈಗ BTU ಫಸ್ಟ್ ಇಯರ್ ಅಲ್ಲಿ. ಓಕೆ ಸರ್, ಈಗ ನಿಮಗೆ ಫೈನಲ್ ಆಗಿ ಒಂದ್ ಕ್ವಶನ್. ಹ್ಮ್ ಈಗ ನಾವ್ ಯಾರಾದ್ರೂ ಸ್ಟೂಡೆಂಟ್ ಬಂದ ಹ್ಮ್ ತಂಡಾಪುರಕ್ಕೆ ಸೇರ್ಬೇಕಾ ಇಲ್ಲ ಮೈಸೂರು ಕಾಲೇಜು MIT ಸೇರ್ಬೇಕಾ ಅಂದ್ರೆ ನಿಮ್ ಸಜೆಷನ್? ಫಸ್ಟ್ ಏನ್ ಕೇಳಿದೆ, ಅವ್ನು ರ್ಯಾಂಕಿಂಗ್ ಓಕೆ. ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ. ಅವನು ಹಾ. ಯಾವ MIT ಮೈಸೂರು ಸಿಗುತ್ತೋ ಇಲ್ಲ MIT ತಾಂಡಾಪುರ ಸಿಗುತ್ತೋ, ಅವ್ನು MIT ಓದ್ಬೇಕು ಅಂತ ಅಂತಿದ್ರೆ ಹಾ. ಇನ್ನು ಹಲವಾರು ಆಪ್ಷನ್ಸ್ ಇದಾವೆ. ಓಕೆ. ಸೊ ಅಂದ್ರೆ ಅವ್ನ ರ್ಯಾಂಕಿಂಗ್ ಮೇಲೆ ನೀವು ಅವ್ನ ಒಂದು ಆಪ್ಷನ್ ಕೊಡ್ತೀರಿ. ಹೌದೌದು. ಸರ್ ಇನ್ ಕೇಸ್ ಹ್ಮ್ MIT ಸೇರ್ಬಾರ್ದು ಅಂದ್ರೆ ಏನ್ ರೀಸನ್ ಇದೆ ಸರ್? ಹಂಗಂತ ಹೇಳಕ್ ಆಗಲ್ಲ ನಾಗೇಶ್. MIT ಮೈಸೂರು ಇಸ್ ದ ಬೆಸ್ಟ್ ಕಾಲೇಜು ಮೈಸೂರಲ್ಲಿ. ಏನಿಲ್ಲ ಸರ್, ನೀವ್ ಹೇಳೋದಿಲ್ಲ, ನಾನು ಹೇಳ್ತೀನಿ ನೋಡಿ. ಹೇಳಿ. ಸ್ಟ್ರಿಕ್ಟ್ ಇದಾರೆ, ನೀವ್ ಆಟ ಆಡಕ್ ಹೋದ್ರೆ ಬಾಲ ಕಟ್ ಮಾಡ್ತಾರೆ. ಆತರ ಅನ್ಕೊಳಕ್ ಹೋಗ್ಬಿಡಿ. ಎಲ್ಲಾ ಫ್ಯಾಕಲ್ಟೀಸ್ ಸ್ಟೂಡೆಂಟ್ ಫ್ರೆಂಡ್ಲಿ ಇರ್ತಾರೆ. ಹಾ. ಎಲ್ಲಾ ಗೊತ್ತಿರೋ ಫ್ಯಾಕಲ್ಟೀಸ್ ಇರ್ತಾರೆ ನಾಗೇಶ್. ಎಲ್ಲಾರ ತರ ಇಲ್ಲ ಸರ್, ನೀವ್ ಹೇಳ್ತಿಲ್ಲ, ಸ್ಟ್ರಿಕ್ಟ್ ಇದಾರೆ, ಹುಷಾರಾಗಿರಿ. ಏನ್ ಆಟ ತರಳೆಗಳ ಆಡಂಗಿದ್ರೆ ಈ ಕಾಲೇಜು ನಿಮ್ಗೆ ಸೂಕ್ತ ಅಲ್ಲ. MIT ಮೈಸೂರು ಸ್ಟ್ರಿಕ್ಟ್ ಅನ್ಬಿಟ್ರೆ ಬೇರೆ ಕಾಲೇಜ್ ಅವ್ರು ಏನ್ ಮಾಡಿದ್ರ ನಿಮ್ಗೆ? ಅಲ್ಲ, ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ಅಂದ್ರೆ ಎಜುಕೇಶನ್ ಫೋಕಸ್ಡ್ ಎಜುಕೇಶನ್ ಫೋಕಸ್ ಅನ್ಕೊಂಡ್ರೆ ಎಲ್ಲಾ ಕಾಲೇಜ್ ತುಂಬಾನೇ ಸ್ಟ್ರಿಕ್ಟ್ ಇದಾರೆ ನಾಗೇಶ್. ಹಾ. ಆತರ ಏನಿಲ್ಲ. ಸುಮ್ನೆ ಯಾವ ಕಾಲೇಜ್ ಇಂಟರ್ನಲ್ ಮಾರ್ಕ್ಸ್ ಕೊಡಲ್ಲ, ಅವ್ನ್ ಬರ್ದಿದ್ರೆ ಮಾತ್ರ ಇಂಟರ್ನಲ್ ಮಾರ್ಕ್ಸ್ ಕೊಡೋದು. ಸುಮ್ನೆ ಮೈಸೂರಲ್ಲಿ ಎಜುಕೇಶನ್ ಬಗ್ಗೆ ಯಾರು ಸುಮ್ನೆ ಸೆಕೆಂಡ್ ಕರ್ದ್ಬಿಟ್ಟು ಯಾರು ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಕೊಡಲ್ಲ ನಾಗೇಶ್. ಅಲ್ಲೆಲ್ಲ ತುಂಬಾ ಸ್ಟ್ರಿಕ್ಟ್ ಇದಾರೆ. ನನಗೆ ಗೊತ್ತಿರೋ MIT ಪ್ರಕಾರ ದೇ ಆರ್ ವೆರಿ ಗುಡ್ ಇನ್ ಅಕಾಡೆಮಿಕ್ಸ್, ತುಂಬಾ ಚೆನ್ನಾಗಿದ್ದಾರೆ. ಸೊ ನೀವ್ ತರಲೆ ಪರಳೆ ಮಾಡೋದಕ್ ಬಿಡೋದಿಲ್ಲ, ಏನೇ ಮಾಡಿದ್ರು ಬಾಲ ಕಟ್ ಮಾಡ್ತಾರೆ ಅಂತ ಇನ್ನೊಂದು ಗೊತ್ತಿದೆ. ಹೇಳ್ಬಿಡ್ತೀನಿ, ಅಟಾನಮಸ್ ಕಾಲೇಜ್ ತುಂಬಾ ಕಷ್ಟ ಅದು. ಯಾವ್ದೇ ಅಟಾನಮಸ್ ಕಾಲೇಜ್ ತಗೊಂಡ್ರೆ ಆ ಫ್ಯಾಕಲ್ಟಿ ಕಂಟ್ರೋಲ್ ಎಲ್ಲ ಇರುತ್ತೆ. ಹೌದು. ಸೊ ಫೈನಲ್ ಆಗಿ ಏನ್ ಸರ್ ಕನ್ಕ್ಲೂಡ್ ಮಾಡ್ಬೋದು ಎರಡ್ ಕಾಲೇಜ್ ಬಗ್ಗೆನಾ? ಏನಿಲ್ಲ ನಾಗೇಶ್, ಎರಡು ಒಂದು ಒಳ್ಳೆ ಕಾಲೇಜು. ಹಾ. ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಎದುರ್ಕೋಬೇಡಿ. ಎಲ್ಲಾ ಮೈಸೂರಿಂದ ಎಲ್ಲಾ ಮೂಲೆ ಸುತ್ತಮುತ್ತ ಇರೋ ತಾಲೂಕು ಡಿಸ್ಟಿಕ್ ಇಂದನೂ ಮೈಸೂರು ಬಸ್ಸಸ್ ಇದೆ. ಓಕೆ. ಸೊ ಪೇರೆಂಟ್ಸ್ ಎದುರ್ಕೋಬೇಡಿ, ಆರಾಮಾಗಿ ಸೇರಿಸಿ. ಕಾಲೇಜ್ ತುಂಬಾ ಚೆನ್ನಾಗಿದೆ, ಪ್ಲೇಸ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಟೀಚಿಂಗ್ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಆತರ ಏನ್ ಎದುರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆ ಟ್ರಾನ್ಸ್ಪೋರ್ಟೇಷನ್, ಮೈಸೂರು ಸರೌಂಡಿಂಗ್ ಅಲ್ಲಿ ಇರೋ ಎಲ್ಲರಿಗೂ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ. ಹೌದು, ಪ್ರೊಫೆಸರ್ ಸ್ಟಾರ್ಟ್ ಮಾಡಿರೋದ್ರಿಂದ ಎಜುಕೇಶನ್ ಅಲ್ಲಿ ನೀವು ಕಾಂಪ್ರಮೈಸ್ ಆಗೋದಿಲ್ಲ. ಖಂಡಿತ. ಯಾಕಂದ್ರೆ ಫ್ಯಾಕಲ್ಟಿ ಜನರಲ್ ಆಗಿ ಗೊತ್ತಿರುತ್ತೆ. ಹೌದು. ನಾವು ಇಂಜಿನಿಯರಿಂಗ್ ಫ್ಯಾಕಲ್ಟಿ ಆಗಿರೋದ್ರಿಂದ ನಮಗೂ ಗೊತ್ತಿದೆ ಏನೇನ್ ಕೊಡ್ತಾರೆ ಒಂದ್ ಕಾಲೇಜಲ್ಲಿ ಅಂತ. ಹೌದು. ಸೊ ಅದರಿಂದ ನಾವು ಹೇಳ್ಬೋದು, ಹೌದು. ಫ್ಯಾಕಲ್ಟಿಗೆ ಖಂಡಿತ ಮಾಹಿತಿ ಇರುತ್ತೆ, ಅವ್ರ ಸ್ಟೂಡೆಂಟ್ಸ್ ಏನ್ ಕೊಡ್ಬೇಕು ಅಂತ ಖಂಡಿತ ಕೊಡ್ತಾರೆ. ಸೊ ನಾವು ಅದನ್ನ ಹೇಳೋದು, ನಿಮ್ಗೆ ಯಾವ್ದು ಕಾಲೇಜು ನಿಮ್ ರ್ಯಾಂಕಿಂಗ್ ಸಿಗುತ್ತೋ ಸೇರ್ಕೊಳ್ಳಿ ಅಂತ. ಸರ್ ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿ ಕೊಟ್ರಿ. ಓಕೆ ನಾಗೇಶ್, ಥ್ಯಾಂಕ್ ಯು.